ವಿಷಯ ಗೊತ್ತಾ? ಅಜ್ಜಿ ಮತ್ತೆ ಅತ್ತೆ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನನ್ನ ಹೆರಿಗೆ ಇಲ್ಲೇ ಆಗ್ಬೇಕು ಅಂತ ಹೇಳಿದ್ದಕ್ಕೆ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ. ಯಾಕೋ ಭಯ ಆಗ್ತದೆ ರೀ. ಹೆರಿಗೆ ಸಮಯದಲ್ಲಿ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ? ಜೊತೆನೇ ಇರ್ತೀರ ತಾನೆ? ಅಳ್ತಾ ಇದ್ದೀರಾ? ಯಾಕೆ? ಅಳ್ತಾ ಇಲ್ಲ ರಾಧಿಕಾ, ನನಗೆ ತುಂಬಾ ಖುಷಿ ಆಗ್ತದೆ. ಮಗು ಹುಟ್ಟೋಕ್ ಮುಂಚೆನೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ಯಾ. ಮಗು ಹುಟ್ಟಿದ್ಮೇಲೆ ಎಷ್ಟೊಂದು ಪ್ರೀತಿಸ್ತೀಯ ಅಂತ ಯೋಚಿಸ್ತಾ ಇದ್ದೆ ಅಷ್ಟೆ. ರಾಧಿಕಾ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ. ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಎಷ್ಟು ತಗೋ, ಮಲ್ಕೋ. ವಿಶು ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಈ ಮನೆಯಲ್ಲಿ ಎಲ್ಲಾ ರೀತಿಯಿಂದ ಸೊಸೆಯಾಗಿರೋದು ನಾನು. ಯಾವುದೇ ಕಾರಣಗಳಿಲ್ದೆ ಈ ಮನೆಯಲ್ಲಿರೋದು ರಾಧಿಕಾ. ಸಂಬಂಧನೇ ಇಲ್ದೆ ಒಂದು ಗಂಡಿನ ಜೊತೆ ಇರೋ ಹೆಣ್ಣನ್ನ ಏನು ಅಂತ ಕರೀತಾರೆ ಅಂತ. ಎಲ್ಲರ ಜೀವನದಲ್ಲೂ ಕಂಟಕ ಅಂತ ಇರತ್ತಂತೆ. ಆದರೆ ನನ್ನ ಜೀವನದಲ್ಲಿ ನನ್ನ ವಿಷಯಕ್ಕನ ಡಿವೋರ್ಸ್ ವಿಷಯನೇ ಕಂಟಕ ಆಗೋಗಿದೆ. ಯಾವಾಗ ಈ ಕಂಟಕದಿಂದ ಆಚೆ ಬರ್ತೀನೋ, ಯಾವಾಗ ನಮ್ಮ ಜೀವನದಲ್ಲಿ ನೆಮ್ಮದಿ ಸಿಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ನನಗಂತೂ ರಾಧಿಕನ ಪರಿಸ್ಥಿತಿನ ನೋಡಕ್ ಆಗ್ತಿಲ್ಲ ಅಣ್ಣ. ವಿಶು, ನೀನು ಹೇಳಿದಾಗೆ ವಿಶಾಖ ನಿನ್ನ ಬಾಳ್ನಲ್ಲಿ ಒಂದು ಕಂಟಕ. ಆದ್ರೆ ಮನುಷ್ಯನ ಜೀವನದಲ್ಲಿ ಯಾವ ಕಂಟಕನೂ ಬಾಳ್ ಪೂರ್ತಿ ಇರಲ್ಲ. ಎಲ್ಲದಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ.
ಅದಕ್ಕೋಸ್ಕರ ನೀನ್ ಈ ರೀತಿ ಕುಗ್ಗಿ ಹೋಗೋದು ನನಗೆ ಸರಿ ಕಾಣ್ತಾ ಇಲ್ಲ. ಪ್ಲೀಸ್ ಧೈರ್ಯ ತಂದ್ಕೊ. ಇಲ್ಲ ಅಣ್ಣ, ನನಗಿದನ್ನ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಣ್ಣ. ಯಾವುದೇ ತೊಂದರೆ ಇಲ್ಲದೆ ಡಿವೋರ್ಸ್ ಮುಗ್ದು ಹೋಗಿದ್ದಿದ್ರೆ ಇದೇ ವಿಷಯಕ್ಕೆ ಇವತ್ತು ಪೊಲೀಸನ್ನು ಕರೆಸಿ ವಿಶಾಖನ್ನ ಅರೆಸ್ಟ್ ಮಾಡಿಸಿ ಬೀದಿ ಬೀದಿಲಿ ಮೆರವಣಿಗೆ ಮಾಡಿಸ್ತಾ ಇದ್ದೆ. ಸರಿ, ಇಷ್ಟರಲ್ಲೇ ಯಾರು ಬಲಿ ಕೊಡೋ ಕುರಿ ತರ ಮೆರವಣಿಗೆ ಆಗ್ತಾರೋ ನೋಡ್ತಾ ಇರಿ. ಕೊನೆಗೆ ನಾನು ರಾಧಿಕನ್ ಜೀವದ ಜೊತೆ ಆಟ ಆಡಿದಳಣ್ಣ. ನಾನು ಮಾತ್ರ ಅವಳನ್ನು ಸುಮ್ಮನೆ ಬಿಡಲ್ಲ. ಪಾಪ ಏನು ಅರಿಯೋದು ರಾಧಿಕಾ ಇವತ್ತು ಹಾಸ್ಪಿಟಲ್ ನರಳೋದನ್ನ ನನಗೆ ನೋಡೋಕ್ಕಾಗಲಿಲ್ಲ ಅಣ್ಣ, ನೋಡೋಕ್ಕಾಗಲಿಲ್ಲ. ವಿಶು, ಎಲ್ಲ ಅನ್ಯಾಯಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಕಣೋ. ನೀನ್ ಸಮಾಧಾನ ಮಾಡ್ಕೊ. ನೋಡು, ಆ ರಾಕ್ಷಸಿ ನಮ್ಮಿಂದ ಏನಾದ್ರೂ ಬಯಸಿದ್ದೆ ಆದ್ರೆ ಮೊದಲು ಅದನ್ನ ಕೊಟ್ಟು ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕೋಣ. ಆದ್ರೆ ಪ್ಲೀಸ್ ನೀನ್ ಮಾತ್ರ ಧೈರ್ಯ ಕಳ್ಕೋಬೇಡ. ಹೇಳಿ ಶಾಂತನವ್ರೆ. ಗುಡ್ ಮಾರ್ನಿಂಗ್ ವಿಶಾಖ. ಸಾರಿ, ಗುಡ್ ಆಫ್ಟರ್ನೂನ್. ಸೂರ್ಯ ತನ್ನ ಅರ್ಧ ದಿನದ ಕೆಲಸವನ್ನೇ ಮುಗಿಸ್ಬಿಟ್ಟ. ನಿಮ್ಮ ಧ್ವನಿ ಕೇಳಿದ್ರೆ ನೀವಿನ್ನೂ ಮಲ್ಗೆ ಇದ್ದೀರಾ ಅನ್ಸುತ್ತೆ. ಚಿಂತೆ ಇಲ್ದವನಿಗೆ ಸಂತೆಯಲ್ಲೂ ನಿದ್ರೆ ಅನ್ನೋದನ್ನ ನಿಮ್ಮ ನೋಡೇ ಬರ್ದಿರ್ಬೇಕು ಅಲ್ವಾ? ಸಾರಿ ಶಾಂತನು, ಗೊತ್ತೇ ಆಗ್ಲಿಲ್ಲ. ಹೇಳಿ. ಒಂದು ಸಲ ಹಾಕಿದ ಪ್ಲಾನ್ ಫ್ಲಾಪ್ ಆದ್ರೆ ಸೋತೋಗ್ಬಿಟ್ಟೆ ಅಂತ ಯಾರಾದ್ರೂ ಸುಮ್ಮನೆ ಇರ್ತಾರ? ಮರಳಿ ಯತ್ನವ ಮಾಡು ಅಂತ ಬರೆದ ಕವಿಗಳಿಗೆ ನಾವು ಅವಮಾನ ಮಾಡ್ದಾಗಲ್ವಾ ವಿಶಾಖ? ಶಾಂತನವ್ರೆ, ಮಾಡಿದ ಪ್ಲಾನ್ ಸರಿಯಾಗೇ ಇತ್ತು. ಆದ್ರೆ ಅವಳು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ಲೋ ಏನೋ, ಬದುಕೊಂಡ್ಬಿಟ್ಲು. ಜಿಂಕೆಯನ್ನ ಬೇಟೆಯಾಡೋದಕ್ಕೆ ಹುಲಿ ಸಿಂಹಗಳು ಒಂದೇ ಕಡೆಯಿಂದ ದಾಳಿ ಮಾಡೋದಿಲ್ಲ, ಅದನ್ನ ಸುತ್ತುವರೆದು ಎಲ್ಲಾ ಕಡೆಯಿಂದನೂ ನುಗ್ಗುತ್ತವೆ. ಅಂದ್ರೆ ಮಗುವನ್ನ ಕಿತ್ತು ಬೀದಿಗೆ ಬಿಸಾಕೋ ಪ್ಲಾನ್ ಹಾಳಾದ್ರೇನಂತೆ? ನಮ್ಮ ಹತ್ರ ಇನ್ನೂ ಒಂದು ಸುಂದರವಾದ ಪ್ಲಾನ್ ಇದೆಯಲ್ಲ.
ನಾನು ವಿಶ್ವ ಹತ್ರ ಕೇಳಿ ಅಂದ ವಿಷಯ ಇನ್ನೂ ಹಾಗೆ ಇದೆಯಲ್ಲ. ಆ ಬಾಣ ಉಪಯೋಗಿಸಿ ಧರ್ಮಾಧಿಕಾರಿ ಕುಟುಂಬ ತಾರಗೆಲೆಯಂತೆ ಉದುರೋಗುತ್ತೆ. ನೀವು ಕೇಳೋ ವಿಚಾರ ಕೇಳಿ, ಹೂ ಅನ್ನಕ್ಕೂ ಆಗದೆ ಹೂ ಅನ್ನಕ್ಕೂ ಆಗದೆ ಕೊನೆಗೆ ಹೂ ಅನ್ಲೇಬೇಕು. ಆಫರ್ನ ಮುಂದೆ ಇಟ್ಬಿಡಿ. ಏನು ಆಫರ್ ಕೊಡ್ತೀರಾ ಅಲ್ವಾ? ಆಫರ್ನ ನಾನು ಕೊಡೋದಲ್ಲ, ಅದು ಅವ್ರ ಕಡೆಯಿಂದನೇ ಬರುತ್ತೆ. ನಾವಾಗೆ ಆಫರ್ ಕೊಟ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಸಿಗೋದಿಲ್ಲ. ಅವ್ರ ಕಡೆಯಿಂದನೇ ಬರುತ್ತಾ? ಹೇಗೆ? ನಮಗೂ ಸ್ವಲ್ಪ ಅರ್ಥ ಮಾಡಿಸಿ, ನಾವು ಖುಷಿ ಆಗ್ತೀವಿ. ಶಾಂತನು, ನಿಮಗೆ ಅರ್ಥ ಮಾಡಿಸೋ ಗೋಜಿಗೆ ನಾನು ಹೋಗೋದಿಲ್ಲ. ನಿಧಾನವಾಗಿ ನಿಮಗೆ ಅರ್ಥ ಆಗತ್ತೆ. ಸರಿ ಶಾಂತನು, ಸರಿಯಾದ ಸಮಯ ನೋಡಿಕೊಂಡು ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಡಿಯರ್ ವಿಶಾಖ, ನೀನು ನನ್ನ ಚಾಟಿಯಲ್ಲಿ ಆಡೋ ಬುಗುರಿ. ನಾನು ಗೀಚಿದ ರೇಖೆಯೊಳಗೆ ಮಾತ್ರ ಆಡಬೇಕು. ಆದ್ರಿಂದ ಹೊರಗೋಗೋದಕ್ಕೇನಾದ್ರೂ ಪ್ರಯತ್ನ ಪಟ್ರೆ ನಿನಗೆ ಧರ್ಮಾಧಿಕಾರಿ ಕುಟುಂಬದಲ್ಲೇ ಅಲ್ಲ, ರಸ್ತೆಯಲ್ಲೂ ನೆಲೆ ಸಿಗಬಾರದು. ಹಾಗೆ ಮಾಡ್ತೀನಿ. ಸಾಕಿದ ಮುದ್ದಾದ ನಾಯಿ ಆದ್ರೂ ಮುದ್ದು ಮಾಡೋರಿಗೆ ಕಚ್ಚಿದ್ರೆ ಗುಂಡಿಕ್ಕಿ ಸಾಯಿಸೋದನ್ನ ನೀನು ಕೇಳಿಲ್ಲ ನೋಡಿಲ್ಲ ಅನ್ಸತ್ತೆ. ನನಗೇನೋ ಅನ್ನಿಸ್ತಾ ಇದೆ, ಆ ಪೀಡೆ ಆ ಮನೇಲಿ ಇರೋ ತನಕ ನಮ್ಮ ರಾಧಿಕನ್ಗೆ ಅಪಾಯ ತಪ್ಪಿದ್ದಲ್ಲ. ಮೊನ್ನೆ ನಡೆದ ಅನಾಹುತ ನೆನೆಸ್ಕೊಂಡ್ರೆ ಈಗಲೂ ನನಗೆ ಭಯ ಆಗುತ್ತೆ. ಒಂದು ಕೆಲಸ ಮಾಡೋಣ, ಈಗಲೇ ನಮ್ಮ ಪೂಜನ್ ಮನೆ ಕರ್ಕೊಂಬಂದ್ಬೋಣ. ಅದ್ ಹೇಗ್ರಿ ಆಗತ್ತೆ? ಅವ್ರು ಹೇಗೆ ಇಷ್ಟು ಬೇಗ ಕಳಿಸ್ಕೊಡ್ತಾರೆ? ಅಯ್ಯೋ, ನಮ್ ಕಡೆ 5ನೇ ತಿಂಗಳಿಗೆ ಸೀಮಂತ ಶಾಸ್ತ್ರ ಮಾಡೋದು ಅಂತ ಹೇಳಿ ಕರ್ಕೊಂಬಂದ್ಬೋಣ. ನೀವ್ ಹೇಳೋದೇನೋ ಚೆನ್ನಾಗಿದೆ, ಆದ್ರೆ ಅವ್ರು ಇಷ್ಟು ಬೇಗ ಕಳಿಸ್ಕೊಡೋದಕ್ಕೆ ಒಪ್ಬೇಕಲ್ಲ. ಮೊದ್ಲೇ ನಮ್ ರಾಧಿಕನ್ ಕಂಡ್ರೆ ಅವ್ರ ಅತ್ತೆಗೆ ಅಜ್ಜಿಗೆ ತುಂಬಾನೇ ಪ್ರೀತಿ. ಈ ಸಮಯದಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಆರೈಕೆ ಮಾಡ್ಬೇಕು ಅಂತ ಅವ್ರಿಗೂ ಆಸೆ ಇರಲ್ವಾ ಹೇಳಿ? ಏನೋ ಕೆಟ್ಟಗಳಿಗೆ ಏನೋ ನಡೆದು ಹೋಯ್ತು, ಯೋಚನೆ ಮಾಡ್ಬೇಡ್ರಿ. ಅವರು ನಮ್ಗಿಂತ ಜೋಪಾನವಾಗಿ ರಾಧಿಕನ್ ನೋಡ್ಕೋತಾರೆ. ಅವ್ರೇನೋ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾರೆ, ಆದ್ರೆ ಆ ಪೀಡೆ ಬಿಡ್ಬೇಕಲ್ಲ. ನಾನಂತೂ ಬಿಡಲ್ಲ ರಾಧಿಕಾ. ದೇವ್ಕಿ ಹತ್ರ ನಾನ್ ಮಾತಾಡ್ತೀನಿ. ಆಮೇಲೆ ಇವ್ರಿಗೆಲ್ಲಿ ಹೆಣ್ಮಕ್ಳೇ ಇಲ್ವಲ್ಲಪ್ಪ, ಹೇಗೋ ಏನೋ ಅಂತ ಅನುಮಾನ ಪಡ್ಬೇಡ. ವಿವೇಕು ವಿಷು ಹುಟ್ಟಿದಾಗ ನನಗೂ ಅದರ ಅನುಭವ ಆಗಿದೆ.
ನಿನ್ನನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ, ಸರಿನಾ? ಸರಿ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ರೀ, ಅಕಸ್ಮಾತ್ ಆಗಿ ಬೀಗರು ರಾಧಿಕನ್ ಹೆರಿಗೆ ಬಾಣಂತನ ಎಲ್ಲ ಅಲ್ಲೇ ನಡಿಬೇಕು ಅಂತ ಹೇಳಿದ್ರೆ ನಾವು ಒಪ್ಕೋಬೇಕಾಗತ್ತಾ? ಏನ್ ಮಾತಾಡ್ತಿದ್ಯಾ ದೇವಕಿ ನೀನು? ನಮ್ಮ ಮಗಳ ಬಾಣಂತನ ನಮ್ಮಲ್ಲಿ ನಡಿಬೇಕು ಅಂತ ನಮಗಾಸೆ ಇರೋದಿಲ್ವಾ? ನೋಡೋ, ಯಾವುದೇ ಕಾರಣಕ್ಕೂ ನೀ ಇದಕ್ಕೆಲ್ಲ ಒಪ್ಕೋಬಾರ್ದು. ಅಲ್ಲ, ನನ್ಗೇನ್ ಆಸೆ ಇಲ್ವಾ? ಮತ್ತೆ ಅಕಸ್ಮಾತ್ ಅವ್ರು ಒತ್ತಾಯ ಮಾಡಿದ್ರೆ ಇಲ್ಲ ಅಂತ ಹೇಳಿ ನಿಷ್ಠುರ ಕಟ್ಕೊಳಕ್ಕಾಗತ್ತಾ? ಏನೋ ಮಗಳೆಲ್ಲೋ ಒಂದ್ ಕಡೆ ಸಂತೋಷವಾಗಿದ್ರೆ ಅಷ್ಟೇ ಸಾಲ್ದಾ? ಏನ್ ಸರಿ ಬಿಡಿ, ಈಗ ಯಾಕೆ ನಾವು ಚರ್ಚೆ ಮಾಡೋದು? ಅಂತ ಸಂದರ್ಭ ಬಂದಾಗ ನೋಡ್ಕೊಳ್ಳೋಣ, ಸರಿನಾ? ಈ ಮನೆಯಲ್ಲಿ ಮಗುವಿನ ನಗು, ಅದ್ರ ಅಳು ಕೇಳೋದಿಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ ಗೊತ್ತಲ್ಲ ರಾಧಿಕಾ? ಅರೆ, ಇದೇನಿದು ಮಗು ಅಂದ ತಕ್ಷಣ ಮುಖ ಎಲ್ಲ ಅರಳೋಯ್ತು. ನೀವಿಬ್ರು ರಬ್ನೆ ಪನಾತಿ ಜೋಡಿನಾ? ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಆಗೋದಿಲ್ವಾ? ಒಂದಷ್ಟು ಪ್ರಯತ್ನದಲ್ಲಿ ನಾನು ಸೋಲು ಕಂಡಿರ್ಬೋದು, ಹಾಗಂತ ನಿಮ್ಮಿಬ್ಬರನ್ನ ಯಾವತ್ತೂ ದೂರ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೋಬೇಡಿ. ವಿಶು, ನಿನ್ನನ್ನ ಪಡ್ಕೊಳ್ಳೋದಿಕ್ಕೆ ನಾನು 1000 ಸಲ ಸೋಲು ಕಂಡ್ರೂ ಪರವಾಗಿಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಆದ್ರೆ ನಿನ್ನನ್ನ ಏನ್ ಮಾಡೋದು? ಫಿನಿಶ್, ದಟ್ಸ್ ಆಲ್. ಎಷ್ಟು ಸುಲಭವಾಗಿರೋ ಕೆಲ್ಸಕ್ಕೆ ನೀನ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದೀಯಾ? ರಮ್ಯಕ್ಕ, ಈ ಕೆಲ್ಸ ನೀವ್ ಅನ್ಕೊಂಡಷ್ಟು ಈಸಿ ಇಲ್ಲ. ಮೊದ್ಲಾದ್ರೆ ನೀನೊಬ್ಳೆ ಪ್ಲಾನ್ ಮಾಡಿ ಫ್ಲಾಪ್ ಆಗ್ತಾ ಇದ್ದೆ, ಆದ್ರೆ ಈಗ ನಿನ್ ಜೊತೆ ನಾನ್ ಕೂಡ ಇದ್ದೀನಿ ಅನ್ನೋದನ್ನ ಮರಿಬೇಡ. ವಿಶಾಖ, ಏನೇ ಮಾಡಿದ್ರು ಇಬ್ರು ಸೇರ್ಕೊಂಡ್ ಮಾಡೋಣ. ಅಲ್ಲೇ ರಮ್ಯಕ್ಕ, ಇಬ್ರು ಸೇರಿ ಮಾಡಿದ ಪ್ಲಾನ್ ಕೂಡ ಫ್ಲಾಪ್ ಆಯ್ತಲ್ಲ, ಹೊಸ ಪ್ಲಾನ್ ನ ಹುಟ್ಟಾಕೋಣ. ನೋಡ್ ವಿಶಾಖ, ಆ ರಾಧಿಕನ್ ಮೇಲೆ ನಿನ್ಗೆ ಎಷ್ಟು ಹಾಗೆ ಇದೆಯೋ ಅದಕ್ಕಿಂತ ಜಾಸ್ತಿ ನನಗಿದೆ. ಅವ್ರ ರಾಧಿಕಾ ವಿಶುವಿಂದ ದೂರ ಆಗೋದು ಮಾತ್ರ ಅಲ್ಲ, ಅವಳು ಬದುಕಿರ್ಲೇಬಾರ್ದು.